टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇದು ರಾಜ್ಯವೇ ಬೆಚ್ಚಿ ಬೀಳಿಸುವಂತಹ ವಿಚಾರ. ಮೈಸೂರು ಜಿಲ್ಲೆ ಮಟ್ಟಿಗಂತೂ ಆಘಾತ. ಸ್ಮಗ್ಲರ್ಗಳು ಇಷ್ಟು ದಿನ ಸದ್ದಿಲ್ಲದೆ ಸಾಂಸ್ಕೃತಿಕ ನಗರಿಯನ್ನ ಡ್ರಗ್ಸ್ ಫ್ಯಾಕ್ಟರಿನಾಗಿ ಮಾಡಿಕೊಂಡಿದ್ರು. ಮೈಸೂರಿನಲ್ಲಿ ಡ್ರಗ್ಸ್ ತಯಾರಿಕಾ ಘಟಕ ತಲೆ ಎತ್ತು ನಿಂತಿದೆ. ಮೈಸೂರಲ್ಲಿ ಫಾರಿನ್ ಡ್ರಗ್ಸ್ ಫ್ಯಾಕ್ಟರಿ, 100 ಕೋಟಿ ಮೌಲ್ಯದ ಡ್ರಗ್ಸ್ ಸೇಸ್. ಇದೇ ನೋಡಿ ಡ್ರಗ್ಸ್ ತಯಾರಿಕಾ ಘಟಕ. ಮೈಸೂರಿನ ಹೊರವಲಯದ ರಿಂಗ್ ರಸ್ತೆ ಬಳಿ ಎಸ್ಎಸ್ ನಗರದಲ್ಲಿ ಸದ್ದಿಲ್ಲದೆ ಎಂಡಿಎಂಎ ಡ್ರಗ್ಸ್ ತಯಾರಿಸುತ್ತಿದ್ದ ಘಟಕ. ಮಹಾರಾಷ್ಟ್ರ ಹಾಗೂ ಮೈಸೂರು ಪೊಲೀಸರ ಜಂಟಿ ಕಾರ್ಯಾಚರಣೆಯಿಂದ ಮೈಸೂರಿನ ಜನರಷ್ಟೇ ಅಲ್ಲದೆ ಇಡೀ ರಾಜ್ಯದ ಜನರೇ ಬೆಚ್ಚಿ ಬಿದ್ದಿದ್ದಾರೆ. ಯಾಕಂದ್ರೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಎಂಡಿಎಂಎ ತಯಾರಿಕಾ ಘಟಕ ಪತ್ತೆಯಾಗಿರೋದು ಸಾಮಾನ್ಯ ಸಂಗತಿಯಲ್ಲ. ಹೌದು, ಎಂಡಿಎಂಎ ಈ ಒಂದು ಹೆಸರನ್ನ ಕೇಳಿದ್ರೆ ಸಾಕು ಮಾದಕ ಲೋಕದ ತಯಾರಕರು, ಮಾರಾಟಗಾರರು, ಬಳಕೆ ಮಾಡೋರ ಕಣ್ಣು ಕಿವಿ ಎಲ್ಲವೂ ಅಲರ್ಟ್ ಆಗಿ ಬಿಡುತ್ತೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಎಂಡಿಎಂಎ ಡ್ರಗ್ಸ್ ಕೆಜಿಗೆ 2 ಕೋಟಿ ಬೆಲೆ ಇದೆ. ಈ ಮಾದಕ ವಸ್ತು ಚಿಲ್ಲರೆಯಾಗಿ ಗ್ರಾಮ್ಗೆ 40 ರಿಂದ 50 ಸಾವಿರ ಮಾರಾಟವಾಗುತ್ತೆ. ಇಷ್ಟು ಕಾಸ್ಟ್ಲಿಯೆಸ್ಟ್ ಡ್ರಗ್ಸ್ ಮೈಸೂರಿನಲ್ಲಿ ತಯಾರಾಗ್ತಿದೆ ಅಂದ್ರೆ ನಿಜಕ್ಕೂ ಬೆಚ್ಚಿ ಬೀಳಿಸೋ ವಿಷಯವೇ. ನಿನ್ನೆ ಮಹಾರಾಷ್ಟ್ರ ಪೊಲೀಸರು ಮೈಸೂರಿನ ನಡೆಸಿದಂತಹ ಕಾರ್ಯಾಚರಣೆ, ನಾವೀಗ ಅದೇ ಸ್ಥಳದಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು, ಮೈಸೂರಿನ ರಿಂಗ್ ರಸ್ತೆಯಲ್ಲಿರುವಂತಹ ಇದೇ ಒಂದು ಸ್ಥಳದಲ್ಲಿ ಎಂಡಿಎಂಎ ತಯಾರಿಕಾ ಘಟಕವನ್ನ ಮಾಡಿಕೊಳ್ಳಲಾಗಿತ್ತು. ಹೊರಭಾಗದಲ್ಲಿ ಆ ಗ್ಯಾರೇಜ್ನ ಕಾರ್ ಇದೆ. ಸೊ ಇದು ಒಂದು ಮುಂಭಾಗದಲ್ಲಿ ಗ್ಯಾರೇಜ್ ಅನ್ನು ಮಾಡಿರುವಂಥದ್ದು. ಮತ್ತೆ ಇದರ ಒಳಭಾಗದಲ್ಲಿ ನೋಡೋದಾದ್ರೆ ಒಂದು ರೀತಿಯಂತ 2 ಪಾರ್ಟಿಷನ್ಗಳನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಮುಂಭಾಗದಲ್ಲಿ ಗ್ಯಾರೇಜ್ ಅನ್ನ ಮಾಡಿದ್ದಾರೆ, ಅಂದ್ರೆ ಕಾರು ಯಾವ್ಯಾವ ವಾಹನಗಳು ಬರ್ತದೆ ಅದನ್ನು ರಿಪೇರಿ ಮಾಡುವಂಥ ಕೆಲಸ ಮಾಡುವಂಥದ್ದು. ಮತ್ತು ಅದರ ಹಿಂಭಾಗದಲ್ಲಿ ಒಂದು ಪಾರ್ಟಿಷನ್ ಅನ್ನು ಮಾಡಿ ಅಲ್ಲಿಯೂ ಸಹ ಒಂದು ಭದ್ರಕೋಟೆಯನ್ನು ನಿರ್ಮಿಸಿ ತದನಂತರ ಒಳಭಾಗದಲ್ಲಿ ಅಂದರೆ ಎಂಡಿಎಂಎ ತಯಾರಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇತ್ತು ಅಂತ ನಾನು ಹಿಂಭಾಗದ ಸ್ಥಳವನ್ನು ಸಹ ನೋಡ್ತಾ ಇದ್ದೇನೆ. ಮಹಾರಾಷ್ಟ್ರದಲ್ಲಿ ಸೆರೆಯಾದ ಡ್ರಗ್ ಪೆಡ್ಲಾರ್ ಮೈಸೂರಿನಲ್ಲಿರೋ ತಯಾರಿಕಾ ಘಟಕದ ಬಗ್ಗೆ ಬಾಯಿ ಬಿಟ್ಟಿದ್ದ. ಖಚಿತ ಮಾಹಿತಿ ಮೇರೆಗೆ ಮಹಾರಾಷ್ಟ್ರ ಹಾಗೂ ಮೈಸೂರು ಪೊಲೀಸರು ಕಾರ್ಯಾಚರಣೆ ನಡೆಸಿದ್ರು. ಈ ವೇಳೆ ರಿಂಗ್ ರಸ್ತೆ ಬಳಿ ಕಾರ್ ಗ್ಯಾರೇಜ್ ಒಂದನ್ನ ಬಾಡಿಗೆ ಪಡೆದು ಅದರಲ್ಲಿ ಮತ್ತೊಂದು ಚೇಂಬರ್ ಮಾಡಿಕೊಂಡು ಈ ಮಾದಕ ವಸ್ತು ತಯಾರು ಮಾಡಲಾಗ್ತಿತ್ತು. ಇಲ್ಲಿ ತಯಾರಾದ ಎಂಡಿಎಂಎ ಮಹಾರಾಷ್ಟ್ರ ಮಾತ್ರವಲ್ಲ, ದೇಶದ ನಾನಾ ರಾಜ್ಯ ಹಾಗೂ ವಿದೇಶಕ್ಕೂ ರಫ್ತಾಗುತ್ತಿದ್ದ ಬಗ್ಗೆ ಮಾಹಿತಿ ಸಿಕ್ಕಿದೆ. ಇದು ನಿಜವಾಗೂ ಆತಂಕವಾದಂಥ ವಿಚಾರ. ಅದರ ಮೇಲೆ ಮುಂದೆ ಏನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ತಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಏನು ಅದರಿಂದ ಮಾಹಿತಿ ಬರುತ್ತೆ ನೋಡೋಣ, ಅದ್ರ ಮೇಲೆ ಕ್ರಮ ತಗೊಳ್ತಾರೆ. ಹೌದೌದು, ಖಂಡಿತವಾಗಿ ಮಾಡ್ತಾರೆ. ಯಾಕೆಂತ ಹೇಳಿದರೆ ಇದು ನಮ್ಮ ರಾಜ್ಯದಲ್ಲಿ ಆಗಿರೋದು. ಅವರು ಎಲ್ಲೆಲ್ಲಿಗೆ ಸರಬರಾಜು ಮಾಡಿದ್ದಾರೆ ಅಥವಾ ಇದು ನಡೀತಾ ಇದೆಯಾ, ಹೊಸದಾಗಿ ನಡೀತಾ ಇದೆಯಾ, 20 ದಿವಸದಿಂದ ನಡೀತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಮೊದಲು ಇರ್ಬೋದೇನೋ. ಸದ್ಯ ಪೊಲೀಸರು 100 ಕೋಟಿಗೂ ಅಧಿಕ ಮೌಲ್ಯದ ಸುಮಾರು 50 ಕೆಜಿ ಎಂಡಿಎಂಎ ಡ್ರಗ್ಸ್ ವಶಪಡಿಸಿಕೊಳ್ಳಲಾಗಿದೆ. ಜೊತೆಗೆ ಆರೋಪಿಗಳನ್ನ ಸಹ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆ ಮಾಡಲಾಗ್ತಿದೆ. ಇನ್ನು ಡ್ರಗ್ಸ್ ತಯಾರಿಕಾ ಘಟಕ ಪತ್ತೆಯಾದ ಬೆನ್ನಲ್ಲೇ ನರಸಿಂಹರಾಜ ಠಾಣೆಯ ಇನ್ಸ್ಪೆಕ್ಟರ್ ಲಕ್ಷ್ಮೀಕಾಂತ್ ತಳವಾರ್ ಅಮಾನತುಗೊಳಿಸಿ ಶಬೀರ್ ಹುಸೇನ್ ಅವರನ್ನ ನೇಮಕ ಮಾಡಲಾಗಿದೆ. ಆದ್ರೆ ಅತ್ಯಂತ ಸುರಕ್ಷಿತ ನಗರಗಳಲ್ಲಿ ಒಂದು ಎಂಬ ಖ್ಯಾತಿಗೆ ಪಾತ್ರವಾಗಿರುವ ಮೈಸೂರು ಡ್ರಗ್ಸ್ ಪೆಡ್ಲರ್ ಮತ್ತು ಡ್ರಗ್ಸ್ ತಯಾರಿಕೆ ಮಾಡುವವರಿಗೂ ಸೇಫ್ ಜಾಗವಾಗಿರೋದು ನಿಜಕ್ಕೂ ಆತಂಕಕಾರಿ ವಿಷಯ. ರಾಮ್, ಟಿವಿ9 ಮೈಸೂರು.